ಈ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಎನ್ವೈರ್ಮೆಂಟಲ್ ಸ್ಟಡೀಸ್ ಅಥವಾ ಸೈನ್ಸ್ ಅಂತ ಕರಿತೇವೆ ಅಥವಾ ಜನರಲ್ ನಾಲೆಜ್ ಒಳಗಡೆ ಕೇಳಿದಂಥ ಒಂದು ಪ್ರಶ್ನೆ ಯಾವುದಾಗಿದೆಪ್ಪ ಅಂತ ಅಂದಾಗ ಇಲ್ಲಿ ಪ್ರಶ್ನೆ ಇದೆ ನೋಡ್ರಿ. ರಾಜ್ಯ ಪ್ರಭುತ್ವದ ರಾಜ್ಯಗಳನ್ನು ಒಗ್ಗೂಡಿಸಿದಂಥ ಭಾರತದ ಉಕ್ಕಿನ ಮನುಷ್ಯ ಯಾರು ಅಂತ ಕ್ವಶನ್ಸ್ನ ಕೊಟ್ಟಾರ. ಆಪ್ಷನ್ಸ್ಗಳನ್ನ ನೋಡ್ಬೋದು ಇಲ್ಲಿ. ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಅಂತೇಳಿ ಆಪ್ಷನ್ಸ್ಗಳಿದಾವೆ. ಹಾಗಾದರೆ ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಈ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಯಾರನ್ನು ನಾವು ಕರಿತೀವಪ್ಪ ಅಂತ ನೋಡಿದಾಗ ಆಪ್ಷನ್ಸ್ ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತೇಳಿ ನಾವು ಇವ್ರನ್ನ ಕರಿತೇವೆ. ಸರ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತಿರ್ತೀನಿ. ಈ ವಿಡಿಯೋನ ಎಂತ ನೋಡ್ಕೊತಾ ಬರ್ರಿ. ಹಾಗಾದರೆ ಭಾರತ ದೇಶದವ್ರಿಗೆ ಉಕ್ಕಿನ ಮನುಷ್ಯ ಅಂತೇಳಿ ಈ ಸರ್ದಾರ್ ಅಂತೇಳಿ ಬಿರುದು ಕೊಟ್ಟವರು ಯಾರು ಅಂತ ಕೂಡ ಕ್ವಶನ್ಸ್ನ ಕೇಳ್ತಿರ್ತಾನೆ. ಈ ಮಹಾತ್ಮ ಗಾಂಧೀಜಿಯವರೇ ಏನು ಮಾಡ್ತಾರಪ್ಪ ಅಂತಂದಾಗ ಈ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಅಂತೇಳಿ ಏನು ಮಾಡ್ತಾರಪ್ಪ ಅಂದ್ರೆ ಬಿರುದನ್ನು ನೀಡ್ತಾರೆ. ಯಾವ ಸಂದರ್ಭದಲ್ಲಿಪ್ಪ ಅಂತಂದಾಗ ಬಾರ್ಡೋಲಿ ಸತ್ಯಾಗ್ರಹ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಒಂದು ಚಾಲೆಂಜ್ ಹಾಕಿದಾಗ ಆ ಮಾತುಗಳನ್ನು ಕೇಳಿದಂಥ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂದಾಗ ಸರ್ದಾರ್ ಅಂತೇಳಿ ಒಂದು ಬಿರುದನ್ನು ನೀಡ್ತಾರೆ. ಬದಲಾಗಿ ಈ ವಲ್ಲಭಾಯ್ ಪಟೇಲ್ ಅವರು ಮಹಾತ್ಮ ಗಾಂಧೀಜಿಯವ್ರಿಗೆ ಇವರು ಸರ್ದಾರ್ಜಿ ಅಂತೇಳಿ ಕರೆದ್ರೆ ಇವ್ರು ಹೊಳೆ ತಿರುಗಿ ಅವ್ರಿಗೆ ಏನಂತ ಕರೀತಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಗೆ ಬಾಪೂಜಿ ಅಂತೇಳಿ ಕರೀತಾರೆ. ಹಾಗಾದರೆ ಬಾಪೂಜಿ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂತಂದಾಗ ಮಹಾತ್ಮ ಗಾಂಧೀಜಿ. ಈ ಬಾಪೂಜಿ ಅಂತೇಳಿ ಮಹಾತ್ಮ ಗಾಂಧೀಜಿಯವರಿಗೆ ಬಿರುದು ಕೊಟ್ಟವರು ಯಾರು ಅಂತ ಕ್ವಶನ್ಸ್ ಕೇಳಿದಾಗ ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಇವರಿಗೆ ಸರ್ದಾರ್ಜಿ ಅಂತ ಕರೆದ್ರೆ ಇವ್ರು ಹೊಳೆ ತಿರುಗಿ ಅವ್ರಿಗೆ ಬಾಪೂಜಿ ಅಂತೇಳಿ ಕರೀತಾರೆ. ಹೌದಾ? ಇನ್ನು ಈ ರಾಜ್ಯಗಳನ್ನು ಒಗ್ಗೂಡಿಸಿದ್ರು ಅಂತ ಹೇಳಿದ್ದಾರೆ. ರಾಜ್ಯಗಳನ್ನು ಒಗ್ಗೂಡಿಸಿದ ಅವಾಗ ನಮ್ಮ ಭಾರತ ಕರ್ನಾಟಕ ಅಂತೇಳಿ ಒಂದು ರಾಜ್ಯ ಇದ್ದಿದ್ದಿಲ್ಲ. ಹೀಗೆ ಭಾರತ ದೇಶದಲ್ಲಿ ಸುಮಾರು ರಾಜ್ಯಗಳು ಏನಾಗಿದ್ದಿಲ್ಲಪ್ಪ ಅಂತಂದಾಗ ಹರಿದು ಹಂಚಿಗಿದ್ದಾವೆ. ಮೊಟ್ಟ ರಾಜ್ಯ ಮೊದಲಿಗೆ ರಾಜ್ಯ ಹುಟ್ಟುಕೊಂಡಿದೆ ಯಾವುದಪ್ಪ ಅಂತಂದಾಗ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ 1953ರಲ್ಲಿ. ಇನ್ನು 1956 ಒಳಗಡೆ ಏನಾಗ್ತದಪ್ಪ ಅಂದಾಗ ಅಲ್ಲಿ ಸಾಕಷ್ಟು 14 ರಾಜ್ಯಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಒಗ್ಗೂಡಿಸಿ ಒಂದು ಭಾರತದ ದೇಶವನ್ನು ಏನು ಮಾಡ್ತಾರಪ್ಪ ಅಂದರೆ ಕಟ್ತಾರೆ. ಅದಕ್ಕೆ ಕಾರಣೀಕರ್ತರಾದಂಥ ಅವಾಗಿನ ಗೃಹ ಮಂತ್ರಿ ಆದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದಕ್ಕೆ ಕಾರಣ ಆಗ್ತಾರೆ. ಇನ್ನು ಜವಾಹರ್ಲಾಲ್ ನೆಹರು ಅವ್ರನ್ನ ಭಾರತ ದೇಶದ ಮೊಟ್ಟ ಮೊದಲ ಏನೇನು ಕರಿತೀವಪ್ಪ ಅಂದಾಗ ಪ್ರಧಾನಮಂತ್ರಿಗಳು ಅಂತ ಹೇಳಿ ಕರಿತೇವೆ. ಇವ್ರನ್ನ ಚಾಚಾ ನೆಹರು ಅಂತ ಕೂಡ ಕರೀತಾರೆ. ಚಾಚಾ ಇವರ ಪ್ರಯುಕ್ತವಾಗಿಯೇ ಮಕ್ಕಳ ದಿನಾಚರಣೆ, ಇವರು ಹುಟ್ಟಿದ ಹಬ್ಬವನ್ನು ಮಕ್ಕಳ ದಿನಾಚರಣೆ ಅಂತ ಕೂಡ ಕರೀತಾರೆ ನವೆಂಬರ್ 14. ಹೌದಾ? ಇನ್ನು ಸುಭಾಷ್ ಚಂದ್ರ ಬೋಸ್, ಈ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ನೇತಾಜಿ ಅಂತೇಳಿ ಕರೀತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತೇಳಿ ಕರಿತೇವೆ. ಜೈ ಹಿಂದ್ ಅಂತೇಳಿ ಒಂದು ಘೋಷಣೆಯನ್ನು ಕೊಟ್ಟವರು ಯಾರಪ್ಪ ಅಂತಂದಾಗ ಇದೇ ಸುಭಾಷ್ ಚಂದ್ರ ಬೋಸ್. ಭಾರತ ದೇಶಕ್ಕೆ INA ಅಂತ ಕರಿತೀವಿ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತೇಳಿ ಕರಿತೇವೆ. ಹೌದಾ? INA ಕಟ್ಟಿದಂಥ ಒಂದು ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂತಂದಾಗ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಏನಾಗ್ತದಪ್ಪ ಅಂದಾಗ ಸಲ್ತದೆ. ಅವಾಗಿನ ಕಾಲದಲ್ಲೇ ICS ಪರೀಕ್ಷೆಗಳನ್ನು ಏನು ಮಾಡಿದ್ರಪ್ಪ ಅಂದಾಗ ಪಾಸಾಗಿ ನಮ್ಮ ಏನು ಮಾಡಿದ್ರಪ್ಪ ಅಂದಾಗ ಜಗತ್ತಿಗೆ ತೋರಿಸ್ಕೊಟ್ಟಂಥ ಒಬ್ಬ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಅವರು. ಇನ್ನು ಮಹಾತ್ಮ ಗಾಂಧೀಜಿಯವರಿಗೆ ಇನ್ನು ಮಹಾತ್ಮ ಅಂತೇಳಿ ಕರೀತಾರೆ. ಮಹಾತ್ಮ ಅಂತಲೂ ಕೂಡ ಕರಿತೇವೆ. ಈ ಮಹಾತ್ಮ ಅಂತೇಳಿ ಬಿರುದು ಕೊಟ್ಟವ್ರು ಯಾರಪ್ಪ ಅಂತಂದಾಗ ರವೀಂದ್ರನಾಥ್ ಟಾಗೋರ್ ಅವರು. ಈ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಇನ್ನೊಂದು ಬಿರುದನ್ನು ಕೊಡ್ತಾರೆ. ಒಂದು ಬಾಪೂಜಿ ಆಯಿತು, ಒಂದು ಮಹಾತ್ಮ ಅಂತಾಯಿತು, ಇನ್ನೊಂದು ರಾಷ್ಟ್ರಪಿತ ಅಂತೇಳಿ. ಹೌದಾ? ಯಾರಪ್ಪ ಅಂತಂದಾಗ ರಾಷ್ಟ್ರಪಿತ ಅಂತೇಳಿ. ಈ ರಾಷ್ಟ್ರಪಿತ ಅಂತೇಳಿ ಕರೆದವರು ಯಾರಪ್ಪ ಅಂತಂದಾಗ ಇದೇ ಸುಭಾಷ್ ಚಂದ್ರ ಬೋಸ್ ಅವರು. ಮಹಾತ್ಮ ಗಾಂಧೀಜಿಯವ್ರನ್ನ ರಾಷ್ಟ್ರಪಿತ ಅಂತೇಳಿ ಏನು ಮಾಡ್ತಾರಪ್ಪ ಅಂದಾಗ ಕರೀತಾರೆ. ಈ ಥರ ಒಂದು ಪ್ರಶ್ನೆಗಳು ಬಂದಾಗ ತಾವು ಏನು ಮಾಡ್ತೀವಪ್ಪ ಅಂತಂದಾಗ ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಮಕ್ಕಳಿಗೆ ಹೇಳ್ತಿರ್ತೇವೆ. ಈ ಥರ ಕ್ವಶನ್ಗೋಸ್ಕರ ತಾವು ಏನು ಮಾಡಬೇಕಪ್ಪ ಅಂದಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ಕೊಡ್ರಿ. ಸಾಧ್ಯ ಆದಷ್ಟು ಮಕ್ಕಳಿಗೆ ಈಗ 8ನೇ NMMS ಎಕ್ಸಾಮ್ಸ್ ಅಂತ ಬರ್ತದೆ, 5ನೇಕ್ಕೆ RMS ಮೊರಾರ್ಜಿ, ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆ, ಇಂಥ ಎಲ್ಲ ಕ್ವಶನ್ಸ್ನ ಕೊಟ್ಟಾಗ ಅವ್ರಿಗೆ ಏನಾಗಬೇಕಪ್ಪ ಅಂತಂದಾಗ ಒಂದು ಕಂಪ್ಲೀಟ್ ನಾಲೆಜ್ ಸಿಗಬೇಕು. ಒಂದು ಪ್ರಶ್ನೆ ನೇರವಾದ ಆನ್ಸರ್ ಹೇಳ್ಕೊತ ಹೋದ್ರೆ ಇದು ನೆಕ್ಸ್ಟ್ ಇವ್ರಿಗೆ ಹಿಂಗೆ ಮಹಾತ್ಮ ಅಂತ ಕರೆದವ್ರು ಯಾರು, ರಾಷ್ಟ್ರಪಿತ ಅಂತ ಕರೆದವ್ರು ಯಾರು, ಇವೆಲ್ಲ ಏನಾಗಲ್ಲಪ್ಪ ಅಂದ್ರೆ ಮಕ್ಕಳಿಗೆ ಅರ್ಥ ಆಗಂಗಿಲ್ಲ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಂಥ ವಿಡಿಯೋಗಳನ್ನು ಮಕ್ಕಳಿಗೆ ಶೇರ್ ಮಾಡಿರಿ. ಸಾಧ್ಯ ಆದಷ್ಟು ಅವ್ರಿಗೆ ಏನಾಗ್ತದಪ್ಪ ಅಂದ್ರೆ ಹೆಲ್ಪ್ ಆಗ್ತದೆ. ಧನ್ಯವಾದಗಳು ರೀ.